ಇವತ್ತು ಊರೂರಲ್ಲಿ ಹೊಡೆದಾಟ ನಡೀತಾ ಇದೆ. ನಿಮ್ಮ ಶರಶ್ಚಂದ್ರ SP ಇದ್ರಪ್ಪ, ಯಾವ ಗಲಾಟೆ ಇತ್ತು? ಅವರು 3 ವರ್ಷ 4 ವರ್ಷ ಮಾಡಿದರು, ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದರು, MLA ಎಲೆಕ್ಷನ್ ಮಾಡಿದರು. ಒಂದು ಇದಿರಲಿಲ್ವಲ್ಲ ಪಾಪ SP ನಾನು ಅವ್ರ ಬಗ್ಗೆ ನಾನು ಯಾಕಪ್ಪ ಹೇಳಲಿ? ಅವ್ರ ಕೆಳಗೆ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಅಧಿಕಾರಿಗಳು ಅವ್ರ ಕಂಟ್ರೋಲಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಯಾವ ಮೊನ್ನೆ ದುಡ್ಡು ಹಾಕೋದೆ ಪೊಲೀಸ್ ಸ್ಟೇಷನಲ್ಲೇ ಕುಡ್ಕೊಂಡು ಇದು ಮಾಡ್ತಾರೆ ಅಂದರೆ ಏನು ರೀ ಅರ್ಥ? ಆಮೇಲೆ ಆ ಜನ ಹೋದರೆ, ಜನಸಾಮಾನ್ಯರು ಹೋದರೆ ಏಕೋಚಿಂದಲ್ಲಿ ಬೈಯೋದು. ನಾನು ಇದೇ ಥರ ಘಟನೆಗಳನ್ನ SP ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ನಾನು ಹೇಳೋದು ಮಾಡ್ತೀನಿ ಅಂದಿದ್ದಾರೆ, ಮಾಡಲಿ ಸಂತೋಷ. ನಾನು ಹೇಳೋದು ಇದನ್ನೆಲ್ಲ ಬಿಗಿ ಮಾಡಬೇಕು. ನೋಡಿ ಇಲ್ಲಿ ಹಾಸನ ಮೇಲೆ ಹೇಳ್ತಾರೆ, ಹಾಸನದಲ್ಲಿ ಸರ್ ದಿನ ಮಟ್ಕ ಇದು ಸಿಕ್ಕಾಬಿಟ್ಟೆ ನಡೀತಾ ಇದೆ. ಅವ್ರು ಹೇಳೋದೇ ನನಗೆ ಹೇಳಿದೆ, ಈ ಥರ ಆದರೆ ಏನು ರೀ ಇದು? ಒಂದು ಸ್ವಲ್ಪ ಬಿಗಿನಾರು ಇರಬಾರ್ದಾ? ಆಮೇಲೆ ಗೌರವಿಸರು ಹೋದರೆ ಅಲ್ಲಿ ಬೈಯೋದು, ಯೂನಿಫಾರ್ಮ್ ಇರೋದಿಲ್ಲ ಪೊಲೀಸ್ನವರು, ಕೆಲವು ಡ್ರೆಸ್ ಹಾಕಿರೋದಿಲ್ಲ, ಎಣ್ಣೆ ಹಾಕ್ಕೊಂಡು ಯಾರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಅವ್ರ ಮೇಲೆ ಗಲಾಟೆ. ಯಾರು ಇದು ಕೊಡ್ತಾರೆ, ಅವರು ಇದು ಮಾಡಿ ದುಡ್ಡು ಕೊಟ್ಟರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಅವ್ರೇನು ಕಂಪ್ಲೇಂಟೇ ಕೆಲವು ಕಡೆ ರಿಸೀವ್ ಮಾಡಲ್ಲ. ಈ ಮಟ್ಟಕ್ಕಿದೆಯಪ್ಪ. ಇನ್ನು ಜಿಲ್ಲಾ ಪಂಚಾಯತ್ ನೋಡಿಬಿಟ್ರೆ ಅದೊಂದು ದೊಡ್ಡ ಇದು. ನೀವೇ ಹೇಳಿದ್ದಲ್ಲಿ ಮೊನ್ನೆ ಕೆಲವು ಒರಿಜಿನಲ್ ಊರುಗಳಿಗೆ NRG ವರ್ಕು ಎಲ್ಲ ಊರಿಗೂ ಕೊಡಬೇಕು ತಾನೆ. 5 ಲಕ್ಷನಾರು ಕೊಡಿ, 10 ಲಕ್ಷನಾರು ಕೊಡಿ. ಒಂದೇ ಊರಿಗೆ 48 ಲಕ್ಷ ಕೊಟ್ಬಿಟ್ಟು ಬಾಕಿ ಹಳ್ಳಿಗಳನ್ನೆಲ್ಲ ಹೊಡೆದಾಕೋದಂಗೆ ಅವು ಪರಿಸ್ಥಿತಿ ಸಮ ಇದ್ದಾವೆ. ಎಸ್ಸೆಗಳಿದೆ ಊರುಗಳು, ಬೋರ್ನಹಳ್ಳಿ, ತವನಂದಿ. ಇದೇ ಥರ ಒಂದೊಂದು ಊರಲ್ಲಿ 48 ಲಕ್ಷ ಕೊಟ್ಟರೆ NRGನಲ್ಲಿ ಯಾರೋ ಕಾಂಟ್ರಾಕ್ಟಿಗೆ. ಆಮೇಲೆ ಒಳ ಶಿಬಿರಲ್ಲಿ ಸ್ಮಾರ್ಟ್ ಸಿಟಿ ಅಂತ ಐತೆ, ಸ್ಕೂಲ್ಗಳಿಗೆ 14 ಸ್ಕೂಲ್ಗಳಿಗೆ ಅದರಲ್ಲಿ ಟೆಂಡರ್ ಕರೀತಾರೆ. 40 ಲಕ್ಷ ಟೆಂಡ್ರಿಗೆ 10 ಕೋಟಿ ರೂಪಾಯಿನ EMD ಇತ್ತಾಗಬೇಕು ಅಂತಾರೆ, ವರ್ಕ್ ಸರ್ಟಿಫಿಕೇಟ್ ಬೇಕು ಅಂತಾರೆ. ಎಲ್ಲ ನೋಡಿದ್ರೆ ಸರ್ 40 ಲಕ್ಷಕ್ಕೆ ಏನು ಕೊಡ್ರೆ 10 ಕೋಟಿ. ಆಮೇಲೆ ಏನು ರೀ, ನಾನು PWD ಮಿನಿಸ್ಟರ್ ಆಗಿದ್ದಪ್ಪ, 40 ಲಕ್ಷಕ್ಕೆ 10 ಕೋಟಿ ಏನಾದ್ರು ಕರೀತಾರೆ ಅಂದರೆ ಆಮೇಲೆ 1 ಕೋಟಿ ಗಳಿಸ್ತಾರೆ. ಆಮೇಲೆ ಬೇರೆ ಯಾರು, ಆಮೇಲೆ ನನ್ನ ಅರ್ಧೇಳಿಗೆ 5 ಲಕ್ಷ ರೂಪಾಯಿ ಸ್ಕೂಲ್ ನಾವು ಬೆಂಚು ಕುರ್ಚಿ ಕೊಡೋಕೆ ಬಿಟ್ರೆ ಅದಕ್ಕೊಬ್ಬ ಬೇಕಾದನ್ನೇ ಕಾಂಟ್ರಾಕ್ಟ್ ಹುಡುಕಿ ಬಂದ ಬೆಂಗಳೂರಿಂದ. ಇದು ಸ್ಮಾಲ್ ಸಿಟಿಗೂ ಅವನೇ, ಸ್ಮಾಲ್ ಸಿಟೀಸ್ ಕ್ಲಾಸ್ಗೆ ಇದಕ್ಕೂ ಅವನೇ. ಈ ಥರ ಆದರೆ ಏನು ರೀ ಇದು ಕತೆ? ಆಮೇಲೆ ಕ್ವಾಲಿಟಿ ಕೊಡ್ತಾರಾ? ಅದು ಇಲ್ಲ. ಚೀಫ್ ಸೆಕ್ರೆಟ್ರಿಗೆ ಹೇಳಿದರೆ ಸರ್ ನನಗೆ ಬರೋಕ್ಕಿಲ್ಲ ಸರ್, ಹೇಳ್ತೀನಿ. ತಾಲೂಕು ಪಂಚಾಯತ್ ಸಮಿತಿ ಇಒ ಯಾರು ಕಂಟ್ರೋಲಪ್ಪ? ಇಒ ಕಂಟ್ರೋಲು ಯಾರು ಕಂಟ್ರೋಲ್? ಏನು ಸರ್ ಈ ಥರ ನಡೀತಾ ಐತೆ. ಇದೇನು ಗೊತ್ತಿಲ್ಲಪ್ಪ ನನಗೆ. ನಾನು ಹೇಳೋದು ಈ ಮಟ್ಟಕ್ಕಾದರೆ ಯಾವ ಥರ ಐತೆ? ಉದ್ಯೋಗ ಖಾತ್ರಿ ಒಳಗೆ ಒಂದೊಂದು ಊರಿಗೆ 5 ಲಕ್ಷ 3 ಲಕ್ಷ, ಕೆಲವೂರಲ್ಲಿ ಡ್ರೈನ್ ಮಾಡಬೇಕು ಅಂತ, ಕೆಲವೂರಲ್ಲಿ ಕಾಂಕ್ರೀಟ್ ರೋಡು, ಕೆಲವೂರಲ್ಲಿ ಕೆರೆ ಅಂತ ಇದೆ. ಒಂದೇ ಊರಿಂದ 48 ಲಕ್ಷ ಹಾಕ್ಯವ್ರೆ. ಹಾಂ, ಅಲ್ಲಿ ನಮ್ಮ ತಾಲೂಕಲ್ಲೇ ಊರುಗಳ ಹೆಸರು ಹೇಳಬೇಕು ಅಂದರೆ ಹೇಳ್ತೀನಿ. ಅವೆಲ್ಲ ಯಾಕೆ? ಕೋಟಹಳ್ಳಿಲಿ ಅದು 50 ಲಕ್ಷ ಹಾಕಿದ್ದಾರೆ, ಚಾಕಿಹಳ್ಳಿ 50 ಲಕ್ಷ ಹಾಕಿದ್ದಾರೆ, ಕೋಟಹಳ್ಳಿ ಚಾಕಿ 55 ಲಕ್ಷ ಒಂದೊಂದು ಊರಿಗೆ. ಊರಿಗೆ ಆ ಊರಲ್ಲಿ ಅಕ್ಕಪಕ್ಕ ಹಳ್ಳಿ ನಾನು ಕೊಡಲಿ ಬೇಡ ಅನ್ನಲ್ಲ. ಏನು ಸರ್, ಎಲ್ಲ ಊರಿಗೂ ಸಮಾನವಾಗಿ ಹಂಚಿ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಲಕ್ಷ 3 ಅವೆಲ್ಲ ಹೊಡೆದಾಕ್ಬಿಟ್ಟು ಒಂದೇ ಊರಿಗೆ 50 ಲಕ್ಷ ಕೊಟ್ಟರೆ ನಾನು CS ಹತ್ರ ಭೇಟಿ ಮಾಡ್ತೀನಿ, ಭೇಟಿ ಮಾಡಿ ಹೇಳ್ತೀನಿ. ಹಿಂಗೆಲ್ಲ ಆದರೆ ನಾನು ವಿಧಾನಸಭೆಯಲ್ಲೇ ಪ್ರಸ್ತಾಪ ಮಾಡ್ತೀನಪ್ಪ, ಈ ಥರ ಹಿಂಗಿದೆ. ಆಮೇಲೆ 40 ಲಕ್ಷ ಟೆಂಡರ್ ಕರೆದಾರೆ ಈ ಸ್ಮಾಲ್ ಸ್ಕೂಲ್ ಐತಲ್ಲ ಇದಕ್ಕೆ ಅಂತೇಳಿ, ಅದರಿಂದ ಕಂಪ್ಯೂಟರ್ ಅದಕ್ಕೆ 10 ಕೋಟಿ ರೂಪಾಯಿ ಇಡ್ತಾರೆ. ಸ್ಮಾರ್ಟ್ ಕ್ಲಾಸ್ ಇದು ತಗೋತಾರೆ ಮೆಟೀರಿಯಲ್ಸ್, 40 ಲಕ್ಷ ಮೆಟೀರಿಯಲ್ ತಗೊಳ್ಳೋಕ್ಕೆ
40 ಲಕ್ಷಕ್ಕೆ 10 ಕೋಟಿ ರೂಪಾಯಿ. ಅದು ಮೋಸ್ಟ್ಲಿ ಸ್ಟೇಟು ಮೇಲೆ ತಂದಿರ್ಬೇಕು ಸರ್. ಅಲ್ಲ, ಇಲ್ಲಿ ಕಂಡ್ರೆ ಸ್ಟೇಟಲ್ಲೆಲ್ಲ ಇಲ್ಲಿ ಹೊಳೆನರಸೀಪುರ ಸಿಬ್ಬರದಲ್ಲೇ ಕರೆದಿರೋದು. ಅದೊಂದಕ್ಕೆ 10 ಕೋಟಿ ಇಟ್ಟವ್ರೆ. 10 ಕೋಟಿ ವರ್ಕ್ ಮಾಡಿರ್ಬೇಕು. ಆಮೇಲೆ ಅದಾಯ್ತಾ, ಅದಕ್ಕೆ ಯಾವ ಇದಿಲ್ಲ, ನಿಯಮಾವಳಿಗಳೆಲ್ಲ ಇಲ್ಲ. ಅವು ಈ ಮಟ್ಟಕ್ಕೆ ಇದ್ರೆ ನಡೆದ್ರೆ ಹೆಂಗೆ? ದುದ್ದದಲ್ಲೇ ಹೇಳಿದ್ದೀನಿ. ದುದ್ದದಲ್ಲೇ ಮೊನ್ನೆ ಕುಡಿದು ಅಲ್ಲಿ ಹೋದಾಗ ಊರು ಹಳ್ಳಿಗಳೆಲ್ಲ ಈ ಲಿಂಗರ್ಸ್ನಳ್ಳಿಗೆ ಹೋಗಿದ್ದೆ. ಪೊಲೀಸ್ನವ್ರು ಮುಂದೆನೇ ಹೇಳಿದರು, ನೆನ್ನೆ ಹಳ್ಳಿ ಮೈಸೂರು ಗಟ್ಟೆ ಐತೆ, ಅಲ್ಲಿ ಅಲ್ಲೇ ಚೆನ್ನಾಗಿ ವಿಡಿಯೋ ಐತಿ, ವಿಡಿಯೋ ಬೇಕಾದ್ರೆ ನಿಮ್ಗೆ ಯಾರು ಕಳಿಸ್ತೀನಿ. ನಿಮಗೆ ಪೊಲೀಸ್ನವರೇ ಕುಡ್ದಿದ್ದು ಮಾಡ್ತಾರೆ, ಬೈತಾ ಇರೋದನ್ನ ಅಲ್ಲಿ ಜನ ಹೇಳ್ತಾ ಇರೋದನ್ನ ಕೊಡ್ತೀನಿ. ಆಮೇಲೆ ಒಬ್ಬ ಕತ್ತೆ ಇದು ಮಾಡೋಕ್ಕೆ ತಿರುಗವ್ರೆ, ಅವನ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ SP ರಾತ್ರಿ 10:30 ಮಾತಾಡಿ ಪಾಪ SP ಬೇಜಾರು ಮಾಡ್ತಾರೆ. ಏನು ಮಾಡ್ತಾರೆ ನಾವು? ನಾನು ಅದಕ್ಕೆ ನೆನ್ನೆ ಈಗ ಆ ಉದ್ದೇಶದಿಂದಲೇ ನಿಮ್ಗೆ ಹೇಳಿದೆ, ಈ ಥರ ಇದೆ. SP ಅವ್ರಿಗೆ ಏನು ಹೇಳಿದ್ದೀನಿ, ನಿಮ್ಮ DOSP ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಪ್ರತಿ ನೈಟ್ ಟೈಮು ರೌಂಡ್ಸ್ ಹಾಕಿ ಯಾರು ಕುಡ್ದಿರ್ತಾರೆ 1-2 ಜನ ಮೆಡಿಕಲ್ ಮಾಡಿಸಿ, ಬೇಕಾದ್ರೆ ಆಮೇಲೆ ಮನೇಲಿ ಹೋಗಿ ಕುಡ್ಕೊಂಡು ನಾನು ಬೇಡ ಅನ್ನಲ್ಲ. ಸ್ಟೇಷನ್ನಲ್ಲಿ ಕೆಲಸದ ಅವಧಿನಲ್ಲಿ ಮಾಡಬಾರ್ದು ಅಂತ.